ಒಂದ್ಸಲಿ ಒಬ್ಬ ವ್ಯಕ್ತಿ ಗುರುಗಳ ಹತ್ರ ಹೋದ್ನಂತೆ. ಹೋಗ್ಬಿಟ್ಟು, ಗುರುಗಳೇ, ನನಗೆ ತುಂಬ ಬೇಜಾರಾಗಿದೆ, ನನ್ನ ಲೈಫಲ್ಲಿ ಏನೂ ಅರ್ಥ ಇಲ್ಲ, ನನಗೇನು ಬೆಲೆ ಇಲ್ಲ ಅನಿಸ್ಬಿಟ್ಟಿದೆ, ಸಾಕಾಗೋಗಿದೆ ನನಗೆ ಅಂತ ಹೇಳಿದಂತೆ. ಅದಕ್ಕೆ ಗುರು ಒಂದು ಕೆಲಸ ಮಾಡು ಅಂದ್ಬಿಟ್ಟು ಜೋಬಿಂದ ಒಂದು 2,000 ರೂಪಾಯಿ ನೋಟ್ ತೆಗೆದಂತೆ. ತೆಗೆದ್ಬಿಟ್ಟು, ನಿಂಗೆ ಈ ನೋಟ್ ಬೇಕಾ ಅಂತ ಕೇಳಿದಂತೆ. ಕೊಡಿ ಗುರುಗಳೇ ಅಂದಂತೆ. ಸರಿ ಇರು ಅಂದ್ಬಿಟ್ಟು ನೋಟ್ನ ಚೆನ್ನಾಗಿ ಮುದುರ್ಬಿಟ್ನಂತೆ, ಉಂಡೆ ಮಾಡ್ಬಿಟ್ನಂತೆ. ಇವಾಗ ಈ ನೋಟ್ ಬೇಕಾ? ಹಾಂ ಕೊಡಿ ಗುರುಗಳೇ, ಯಾರು ಬೇಡ ಅಂದರು. ಆಮೇಲೆ ಆ ನೋಟ್ನ ತೆಗೆದು ನೆಲದ ಮೇಲೆ ಹಾಕಿ ಕಾಲಲ್ಲಿ ಚೆನ್ನಾಗಿ ಹುಸ್ಕಿ ತೆಗೆದು, ಇವಾಗ ಬೇಕಾ ಈ ನೋಟು ಅಂದರೆ, ಅಯ್ಯೋ ಕೊಡಿ ಗುರುಗಳೇ, ಯಾರು ಬೇಡ ಅಂತಾರೆ ಅಂದ. ಆಗ ಗುರು ಹೇಳಿದಂತೆ, ನೋಡು, ಈ ನೋಟನ್ನ ಹಾಗೆ ಕೊಟ್ಟರೆ ಬೇಕು ಅಂತ ಹೇಳಿದೆ, ಮುದುರು ಕೊಟ್ಟರು ಬೇಕು ಅಂತ ಹೇಳಿದೆ, ಕಾಲಲ್ಲಿ ಹಾಕಿ ಹುಸ್ಕಿ ಬೇಕಾ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳಿದೆ. ಯಾಕೆ ಹೇಳಿದೆ ಹೇಳೋ? ಯಾಕೆ ಅಂದರೆ ಆ 2,000 ರೂಪಾಯಿಗೆ ಒಂದು ಮೌಲ್ಯ ಇದೆ. ಆ ಮೌಲ್ಯ ಇಂಪಾರ್ಟೆಂಟು. ಅದು ಯಾವ ಸ್ಥಿತಿಯಲ್ಲಿದೆ ಅಂತ ನಿಂಗೆ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಅದನ್ನು ಕೊಡಿ ಅಂತ ಕೇಳಿದೆ. ನಿನ್ನ ಜೀವನವೂ ಅಷ್ಟೇ, ಏನೇ ಸಮಸ್ಯೆ ಬರಲಿ, ಏನೇ ತೊಂದರೆ ಬರಲಿ, ಎಂಥದ್ದಾಗಿದ್ರೂ ಕೂಡ ನಿನ್ನ ಜೀವನಕ್ಕೆ, ನಿನ್ನ ಬದುಕಿಗೆ ಒಂದು ಮೌಲ್ಯ ಇದೆ. ಆ ಮೌಲ್ಯಕ್ಕೆ ಬೆಲೆ ಕೊಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಂತೆ ಗುರು. ಯಾಕೆ ಈ ಕತೆ ಹೇಳಿದೆ ಅಂದರೆ, ಎಷ್ಟೋ ಸಲ ನಮ್ಗೆ ಅನಿಸುತ್ತೆ ಅವರ್ ಲೈಫ್ ಈಸ್ ವರ್ತ್ಲೆಸ್ ಅಂತ. ನೆವರ್ ಫೀಲ್ ದಟ್ ಯುವರ್ ಲೈಫ್ ಈಸ್ ವರ್ತ್ಲೆಸ್. ಇಟ್ ಈಸ್ ಆಲ್ವೇಸ್ ಎ ವರ್ತ್ ಫಾರ್ ಯು. ನಿನಗೆ ಒಂದೇ ಮೌಲ್ಯ ಇದೆ, ಒಂದು ಬೆಲೆ ಇದೆ. ಆ ಬೆಲೆ ಏನು ಅಂತ ಅರ್ಥ ಮಾಡ್ಕೊಂಬಿಟ್ರೆ ನಿನಗೆ ಆ ಥರ ಅನಿಸೋದೇ ಇಲ್ಲ. ಆಲ್ವೇಸ್ ಫೀಲ್ ಯು ಆರ್ ವರ್ತಿ ಆಫ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್. ಯು ವಿಲ್ ಬಿ ವರ್ದಿ ಆಫ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್.